ಇದೆಮ್ಮ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕೊಳ್ಳೇಗಾಲದಲ್ಲಿ ಬಂಗಾರ ಶೆಟ್ಟಿ ಅಗ್ರಹಾರ ಅಂತ ಇದೆ. ಇಲ್ಲಿ ಕೃಷ್ಣ ಮೆಸ್ ಅಂತ ಅದ್ಭುತವಾಗಿರೋಂಥ ಬಾಳೆ ಎಲೆ ಊಟ ಅಂದ್ರೇ ಏನೋ ಒಂಥರ ಹಬ್ಬ ಇದ್ದಂಗೆ. ಚಪಾತಿ ಊಟ ಸಿಗುತ್ತೆ, ಅಂದರೆ ಚಪಾತಿ, ರೈಸು, ರಸಮ್ಮು, ಸಾಂಬಾರು, ಮಜ್ಜಿಗೆ, ಸಾಗು, ಪಲ್ಯ, ತುಂಬ ಐಟಮ್ ಇದೆ. 40 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. ₹3 ಒಂದು ಊಟ ಅಂತ ಇದ್ದಾಗಿಂದನೂ ನಡೆಸ್ತಾ ಬರ್ತಾ ಇದ್ದಾರಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಬಾಳೆ ಎಲೆ ಊಟ ಇವತ್ತು ಕೊಡಿಸ್ತೀನಿ, ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಲಲಿತಮ್ಮ ಅಂತ. ಲಲಿತಮ್ಮ ಅವರು. ಅಮ್ಮ ಹೇಳ್ತಿದ್ರು, ಸೊ ಅಪ್ಪಾಜಿ ಶುರು ಮಾಡಿದ್ದು ಅಂತ ಹೇಳ್ತಿದ್ರು. ಸೊ ಯಜಮಾನ್ರು ಶುರು ಮಾಡಿದ್ದು ಇವಾಗ 40 ವರ್ಷ ಆಯಿತು. 40 ವರ್ಷ? 40 ವರ್ಷ ಆಯಿತು ಶುರು ಮಾಡಿ. 40 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. 40 ವರ್ಷದಿಂದ. ಅಮ್ಮ ಏನೇನೆಲ್ಲ ಸಿಗುತ್ತೆ? ಏನೂ ಇಲ್ಲ, ನಾವು ಊಟ ಒಂದೇ ನಾವು ಮಾಡೋದು, ಇನ್ನೇನು ನಾವು ಮಾಡೋದಿಲ್ಲ. ಊಟ ಒಂದೇ 12 ಗಂಟೆಯಿಂದ 4 ಗಂಟೆವರೆಗೂ ಊಟ ಅಷ್ಟೇ. ಅನ್ನ, ಸಾರು, ಪಾಯಸ ಆಯಿತಾ, ಅಡುಗೆ, ಪಲ್ಯ, ಒಂದು ಇದು ಚಪಾತಿ, ಹಪ್ಪಳ, ಸಾಗು, ಇಷ್ಟು ಮಾಡ್ತೀವಿ. ಮೊಸರು. ಓಕೆ. ಅಮ್ಮ ಪ್ರಿಪರೇಷನ್ಸ್ ಎಲ್ಲ ನೀವೇ ಮಾಡೋದಂತೆ, ಈ ಏಜಲ್ಲೂ ಮಾಡ್ತೀರಾ ಅಂದ್ರು. ನನಗೆ ಮಾಡಲೇಬೇಕಲ್ಲ, ಮಾಡದೇ ಆಗಬೇಕಲ್ಲ, ಹೇಳಿ ಮಾಡಲೇಬೇಕು, ಗೊತ್ತಾಯ್ತಾ. ನಾವು 40 ವರ್ಷದಿಂದನೂ ಮಾಡ್ತಾನೆ ಇದ್ದೀವಿ. ಹೌದಾ? ಓಕೆ. ನಮ್ಮ ಯಜಮಾನ್ರು ಇರೋವರೆಗೂ ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು. ಅವ್ರು ನಡ್ಸ್ಕೊಂಡು ಹೋದ್ರೂ ನಾನೇ ಮಾಡ್ತಾ ಇದ್ದಿದ್ದು ಆವಾಗಿಂದನೂ, ಆಯಿತಾ. ಆಮೇಲೆ ನಮ್ಮ ಯಜಮಾನ್ರು ಹೋದ್ಮೇಲೆ ನಮ್ಮ ಮಗ ಮಾಡ್ತಾನೆ. ಮಗ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ನಿಲ್ಲಿಸ್ಬೇಕು? ಸತ್ಯ. ಅದರಿಂದ. ಓಕೆ. ಅಮ್ಮ ಯಜಮಾನ್ರ ಹೆಸರು? ಇದು ಕೃಷ್ಣಯ್ಯರ್ ಅಂತ. ಕೃಷ್ಣಯ್ಯರ್ ಅಂತ. ಅವ್ರ ಹೆಸರಲ್ಲೇ ಕೃಷ್ಣ ಮೆಸ್ ಅಂತ ಶುರುವಾಗಿದ್ದೆ? ಹೌದು ಹೌದು, ಅದಕ್ಕೆ ಅವ್ರ ಹೆಸರೇ ಹಾಕಿರೋದು. ಓಕೆ. ಹಂಗಾಗಿ ಅವ್ರ ಹೆಸರಲ್ಲೇ ಇರೋಂಥದ್ದು. ಅಮ್ಮ ಹೆಂಗ್ ಶುರುವಾಯಿತು ಈ ಥರ ಮಾಡೋಣ ಅಂತ ಪ್ಲ್ಯಾನ್? ಹೆಂಗೆ ನಿಮಗೆ ಬಂದಿದ್ದು ಒಂದು ಹೋಟೆಲ್ ಶುರು ಮಾಡೋಣ, ಊಟ ಕೊಡೋಣ ಅಂತ? ಫಸ್ಟು ನಾನು ಇಡ್ಲಿ ಮಾಡ್ತಿದ್ದೆ. ಇಡ್ಲಿ ಮಾಡ್ತಿದ್ದೆ. 5 kg ಇಡ್ಲಿ ಮನೆಯಲ್ಲೇ ತಿರುವಿ ನಾನು ಮಾಡ್ತಾ ಇದ್ದೆ, ಒಳ್ಕಲ್ಲೇ. ಅವಾಗೇನು ಮಿಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ಒಳ್ಕಲ್ಲೇ ತಿರುಗಿಕೊಂಡು ಇಡ್ಲಿ 5 kg ಮಾಡ್ತಾಯಿದ್ದೆ ನಾನು, ಆಯಿತಾ. 5 kg ಮಾಡ್ತಾ ಇದ್ದಿದ್ದು. ಆಮೇಲೆ ಊಟ ಶುರು ಮಾಡೋಣ ಅಂತ ಊಟ ಶುರು ಮಾಡಿದೆ. ಆಮೇಲೆ ಗೊತ್ತಾಯ್ತಾ, ಇದು ಮಾಡಿದ್ರೆ ಹೆಂಗೆ ಒಂದು ಉಪಯೋಗ ಆಗುತ್ತೆ ಹಾಗಂತ ಅಂದ್ಕೊಂಡು ನನ್ನ ಮಕ್ಕಳೆಲ್ಲ ಇವಾಗ ಚಿಕ್ಕ ಸಣ್ಣ ಹುಡುಗರು ಎಲ್ಲರೂ. 5 ಜನ ನನ್ನ ಮಕ್ಕಳು, 2 ಹೆಣ್ಣು 3 ಗಂಡು. ಹೌದಾ? ಅಷ್ಟು ಜನ ಸಂಭಾಳಿಸ್ಕೊಂಡು ಮಾಡ್ತಿದ್ರಲ್ಲ? ಮಾಡ್ತಾ ಇದ್ದೆ ಹಾಗೇನೆ. ಮನೇಲೇ ಒಳ್ಕಲ್ಲೇ ತಿರುವಿ ಮಾಡ್ತಾ ಇದ್ದೆ ನಾನು.
ಓಕೆ. ಮಿಲ್ಗಿಲ್ಲ ಆವಾಗ, ಅವಾಗೆಲ್ಲ ಮಿಲ್ಲಿಲ್ಲ. ಮಿಲ್ಲಿಲ್ಲ. ಕೈನಲ್ಲೇ ತಿರುಗಬೇಕು, ಒಳ್ಕಲ್ನಲ್ಲೇ ತಿರುಗಿ ಆವಾಗ ಮಾಡ್ತಾಯಿದ್ದೆ. ಆದರೆ ಊಟ ಅಲ್ಲಿ ನಮಗೆ ಚೆನ್ನಾಗಿ ಹೋಗ್ತಾ ಇತ್ತು. ಆವಾಗ ಈ ರೇಷ್ಮೆ ಗೂಡು ಇದಿತ್ತು ಆವಾಗ, ಗೊತ್ತಾಯ್ತಾ, ನಮ್ಗೆ ಒಳ್ಳೆ ವ್ಯಾಪಾರ ಆಗ್ತಿತ್ತು ಅವಾಗ. ಆಮೇಲೆ ಕೈ ತುಂಬಾನು ಕಾಸು ಸಿಗ್ತಿತ್ತು. ಇವಾಗ ಎಷ್ಟು ಸಂಪಾದನೆ ಮಾಡಿದ್ರೆ ಕೈ ತುಂಬ ಕಾಸೇ ಸಿಗೋದಿಲ್ಲ ಈಗ. ಇವೆಲ್ಲ ಬೆಲೆ ಜಾಸ್ತಿ ಅಲ್ವಾ ಈಗ, ಅದರಿಂದ. ಹೌದಮ್ಮ. ಆವಾಗ ಜನ ತುಂಬ ಬರ್ತಾಯಿದ್ರು ನಮಗೆ. ಅದು ಮನೆ ಬೇರೆ ತುಂಬ ಚಿಕ್ಕದು, 3 ಕಡೆ ಕೂರಿಸಿ ಸ್ವಲ್ಪ ಕೂರಿಸಿ ಹಾಕ್ತಾಯಿದ್ದೆ. ತುಂಬ ಚಿಕ್ಕದು. ನಾವು ಅಲ್ಲಿ ಈಶ್ವರನ ಗುಡಿ ಬೀದಿಲಿದ್ದು ಆವಾಗ. ಅದು ತುಂಬ ಚಿಕ್ಕದು ಮನೆ, ಶೆಟ್ರದ್ದು ಮನೆ ಅದು. ಅಂದರೆ ಆ ಚಿಕ್ಕ ಮನೇಲೇ ನಾನು ಅಷ್ಟು ಸಂಪಾದನೆ ಮಾಡಿದೆ. ನಾನು 2 ಮಕ್ಳಿಗೆ ಮದುವೆ ಮಾಡಿದೆ, ಆಯಿತಾ. ಆ ಸಂಪಾದನೆಲೇನೆ ಆಯಿತಾ. ಎಲ್ಲ ನಾವು ಜೀವನ ಇಷ್ಟು ಚೆನ್ನಾಗಿ ಜೀವನ ಮಾಡೋದು. ನಾನು ಹೋಟೆಲಿಂದನೇ ಜೀವನ ನಡೆಸ್ಕೊಂಡು ಹೋದ್ ನಾವು. 2 ಮಕ್ಳಿಗೂ ಮದುವೆನೂ ಮಾಡಿದೆ ನಾನು. ಸೂಪರ್. ಮತ್ತಿನ್ನ ಇಡ್ಲಿ ಶುರು ಮಾಡಿದ್ರೆ, ಸೊ ಅವಾಗ ಎಷ್ಟಿತ್ತು ಇಡ್ಲಿ ಪ್ರೈಸ್? ಅವಾಗ ಎಷ್ಟಿತ್ತು? ₹1 4 ಇಡ್ಲಿ. ₹1 4 ಇಡ್ಲಿ? 4 ಇಡ್ಲಿ ನೀವು ಶುರು ಮಾಡಿದಾಗ? ನಾ ಶುರು ಮಾಡಿದಾಗ ₹1ಗೆ 4 ಇಡ್ಲಿ ಕೊಡ್ತಾಯಿದ್ದೆ. ಇವಾಗನೇ ಆಗಿದೆ, ಗುಡ್ಡೆ ಹಾಕ್ಬೋದಾಗಿತ್ತು ದುಡ್ಡು. ಇವಾಗ ಊಟ ಶುರು ಮಾಡಿದಾಗ ₹3 ಇತ್ತು. ₹3 ಇತ್ತು. ಅವಾಗಿಂದ ಚಪಾತಿ ಊಟ? ಅವಾಗ ಚಪಾತಿ ಹಾಕ್ತಿರ್ಲಿಲ್ಲ, ಆಗ್ತಾ ಇರಲಿಲ್ಲ ಅವಾಗ. ಬರೀ ಊಟ ಮಾತ್ರ. ಅನ್ನ ಸಾರು, ಸಾಂಬಾರು, ಪಲ್ಯ, ಆಯಿತಾ, ಹಪ್ಪಳ ಇಷ್ಟು ಹಾಕ್ತಿದ್ದೆ. ಆಮೇಲೆ ವಡೆ ಮಾಡ್ತಿದ್ದೆ ನಾನು. ವಡೆ ಮಾಡ್ತಿದ್ದೆ, ಅದೇ ಒಳ್ಕಲ್ಲೇ ತಿರುವಿ. ಆವಾಗ ಇಷ್ಟವಾಗಿ ತಿಂತಾಯಿದ್ರು. ಒಬ್ಬೊಬ್ರು 4 ವಡೆ ತಿಂತಿದ್ರು. ₹1ಗೆ 4 ವಡೆ. ಸತ್ಯ. ಒಳ್ಕಲಲ್ಲಿ ರುಬ್ಬಿದ ರುಚಿ ಬೇರೆ ಜಾಸ್ತಿ. ಅದೇ ಒಬ್ಬೊಬ್ರು 4 ವಡೆ ತಿಂತಿದ್ರು. ಅದು ವಡೆ ಚೆನ್ನಾಗಿ ಓಡ್ತಾ ಇತ್ತು ನಮ್ಗೆ. ಸೂಪರ್, ಖುಷಿ ಆಯ್ತು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇಷ್ಟು ತನಕ ಮಾತಾಡಿದ್ದಕ್ಕೆ ಖುಷಿ ಆಯ್ತು. ಅಟ್ಲೀಸ್ಟ್ ಮಾತಾಡಿದ್ರಲ್ಲ ನಮ್ಮ ಜೊತೆ ಅಂತ. ಅಯ್ಯೋ, ಏನಾಯ್ತು, ಮಾತು ಏನಿದೆ ಹೇಳಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು. ಕೈ ಕೃಷ್ಣ ಮೆಸ್ಸಲ್ಲಿ ಊಟಕ್ಕೆ ಕೂತಿದ್ದೀವಿ. ಚಪಾತಿ ಊಟ ಸಿಗುತ್ತೆ, 3 ಸತಿ ರೈಸು ಕೂಡ ಬರುತ್ತಂತೆ. ಮೊದಲನೇದಾಗಿ ಸಾಗು, ತರಕಾರಿ ಸಾಗು ಬಂದಿದೆ. ಮಿಕ್ಸ್ ವೆಜಿಟೇಬಲ್ ಅಂದರೆ ಹುಳ್ಳಿಕಾಯಿ, ಕ್ಯಾರೆಟು ಎಲ್ಲ ಬಳಸಿದ್ದಾರೆ. ತದನಂತರದಲ್ಲಿ ಉಪ್ಪು, ಸ್ವಲ್ಪ ಸಾಲ್ಟು, ನಂತರದಲ್ಲಿ ಹುಳ್ಳಿಕಾಯಿ ಪಲ್ಯ, ಬೀನ್ಸ್ ಪಲ್ಯ, ಹುಳ್ಳಿಕಾಯಿ ಪಲ್ಯ, ಕ್ಯಾರೆಟ್ ಎಲ್ಲ ಜಾಸ್ತಿ ಬಳಸಿದ್ದಾರೆ. ಹಾಗೂ ಒಗ್ಗರಣೆ ಚೆನ್ನಾಗಿ ಕೊಡ್ತಿದ್ರು, ನೋಡಿರ್ತೀರ ವಿಡಿಯೋದಲ್ಲಿ ಹೆಸರು. ನಂತರದಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಮಜ್ಜಿಗೆ ಅನ್ನಕ್ಕೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಬಾಳೆ ಎಲೆ ಊಟ ನನಗದು ಬಹಳ ಪರ್ಸ್ನಲಿ ಇಷ್ಟ ಆಗಿದ್ದು. ಬಾಳೆ ಎಲೆ ಊಟ ಅಂದ್ರೇ ಏನೋ ಒಂಥರ ಖುಷಿ ಅದು. ಸೊ ಹಪ್ಪಳ, ಅಕ್ಕಿ ಹಪ್ಪಳ ಅನ್ಕೋತೀನಿ. ಅಕ್ಕಿ ಹಪ್ಪಳ ಇದೆ, ಅಕ್ಕಿ ಹಪ್ಪಳ ನನ್ನ ಫೇವ್ರೇಟ್. ಹಪ್ಪಳನ ಈ ಕಡೆ ಇಟ್ಬಿಡೋಣ, ಅಡ್ಡ ಆಗಿಬಿಡುತ್ತಿಲ್ಲ ಅಂದರೆ. ಸೊ ಚಪಾತಿ, ಹೋಮ್ ಮೇಡ್ ಚಪಾತಿ ಮನೆಯಲ್ಲೇ ಒತ್ತಿ ಮಾಡುವಂಥದ್ದು, ಅಂದರೆ ರೆಡಿ ಚಪಾತಿ ತಂದು ಮಾಡುವಂಥದ್ದಲ್ಲ. ಹೋಮ್ ಮೇಡ್ ಚಪಾತಿ ಅಮ್ಮನೇ ಮಾಡ್ತಾರೆ ಖುದ್ದಾಗಿ. ಅವ್ರು ಅದನ್ನೇ ಹೇಳ್ತಿದ್ರು, ಪಕ್ಕಾ ಸ್ಟ್ರಿಕ್ಟಂತೆ ಅಡುಗೆ ವಿಚಾರದಲ್ಲಿ. ಹೀಗೆ ಬರಬೇಕು, ಹಾಗೆ ಬರಬೇಕು ಅಂತ ಕೇಳ್ತಾರಂತೆ. ಅಂದರೆ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಯಾಕೆಂದರೆ ತೊಗೊಳ್ಳೋಂಥ ದುಡ್ಡಿಗೆ ಅದರ ತಕ್ಕನಾದಂಥ ಊಟ ಕೊಡಬೇಕು ಅನ್ನೋದೇ ಅಮ್ಮನ ಆಸೆ ಮೊದಲಿಂದನೂ. ಸೊ ಹಾಗಾಗಿ ಚಪಾತಿ ಇದೆ, ಅತಿ ದೊಡ್ಡ ಚಪಾತಿ ಬರುತ್ತೆ. ಬಿಳಿ ಅನ್ನ
ಹಾಂ ಸರ್, ಸಾಕು ಸರ್. ಬಿಳಿ ಅನ್ನ ಕೂಡ 3 ಸತಿ ಬರುತ್ತೆ. ಒಂದು ಸಾಂಬಾರಿಗೆ, ರಸಮ್ಗೆ ಹಾಗೂ ಮಜ್ಜಿಗೆಗೆ 3 ಸತಿ ರೈಸ್ ಬರುತ್ತೆ. ಇವತ್ತು ಮೂಲಂಗಿ ಸಾಂಬಾರು, ಆಹಾ ಘಮ್ ಅಂತ ಇದೆ ಸಾಂಬಾರು ಮಾತ್ರ, ಬೆಂಕಿ. ಜೊತೆಗೆ ಮನೆ ಸಾಂಬಾರು ಅಂತಲೇ ಹೇಳ್ಬೋದು. ಮನೆಗಳಲ್ಲಿ ಹೇಗೆ ಮಾಡ್ತೀರೋ ಅದೇ ರೀತಿಯೇ ಮಾಡ್ತಾರೆ. ಸೊ ಸೂಪರ್. ಇಷ್ಟು ಬರುತ್ತೆ, 3 ಸತಿ ರೈಸ್ ಬರುತ್ತೆ. ಇಷ್ಟು ಐಟಮು ನಮಗೆ ಸಿಗುತ್ತೆ. ಓಕೆ, ಸೊ ಚಪಾತಿ ತೊಗೊಂಬಿಡೋಣ. ಮೊದಲನೇದಾಗಿ ಸಾಗು ಜೊತೆಗೆ ಕ್ಯಾರೆಟು ಅತಿ ಹೆಚ್ಚು ಬಳಸಿದ್ದಾರೆ, ಗೆಡ್ಡೆಕೋಸು ಬಳಸಿದ್ದಾರೆ, ಮೂಲಂಗಿ ಬಳಸಿದ್ದಾರೆ, ಆ್ಯಂಡ್ ದೆನ್ ಹುಳ್ಳಿಕಾಯಿ ಕೂಡ ಬಳಸಿದ್ದಾರೆ. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಅಂಥ ಖಾರ ಇಲ್ಲ, ಖಾರ ಕಮ್ಮಿನೇ ಇರುತ್ತೆ. ಮಸಾಲೆನೂ ಜಾಸ್ತಿ ಇಲ್ಲ. ಸೊ ಸಾಗು ಅಂದಾಗ ಲೈಟ್ ಮಸಾಲೆ ಬೇಕೇ ಬೇಕು. ಲೈಟಾಗಿ ಎಲ್ಲೋ ಒಂದು ಕಡೆ ಮಸಾಲೆ ಇದೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ. ಮತ್ತಿನ್ನು ಬಿಸಿ ಬಿಸಿ ಸಿಗುತ್ತೆ, ಅದು ಖುಷಿ. ಸೊ ಏನೋ ತಣ್ಣಗಾಗಿರೋದು ಬಳಸಿದ್ದಾರೆ ಆ ಥರ ಏನಿಲ್ಲ, ಎಲ್ಲ ಬಿಸಿ ಬಿಸಿ ಸಿಗುತ್ತೆ. ಆರಾಮ್ಸೆ ಒಂದು ಒಳ್ಳೆ ಊಟ ಸಿಗುತ್ತೆ. ನಂತರದಲ್ಲಿ ಹುಳ್ಳಿಕಾಯಿ ಪಲ್ಯ, ಕಾಯೆಲ್ಲ ಜಾಸ್ತಿ ಬಳಸಿದ್ದಾರೆ, ಮತ್ತು ಈರುಳ್ಳಿನೂ ಕೂಡ ಬಳಸಿದ್ದಾರೆ. ಚೆನ್ನಾಗಿದೆ. ಇನ್ನು ರೈಸ್ ಇದೆ, ರೈಸು ಸುಡುತ್ತಲಿದೆ. ಯಪ್ಪ, ಮೂಲಂಗಿ ಸಾಂಬಾರು ಅಂದಾಗ ತುಂಬ ಜನ ಹೆದರ್ತಾರೆ, ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ತಿನ್ನೋದಕ್ಕೆ ಏನೋ ಒಂಥರ ಹಿಂಸೆ ಅಂತ. ಇಲ್ಲ, ಆ ರೀತಿ ಇಲ್ಲ. ಸೊ ಚೆನ್ನಾಗಿದೆ, ಸಾಂಬಾರು ಕೂಡ ಚೆನ್ನಾಗಿದೆ. ಮೂಲಂಗಿ ಸಾಂಬಾರು ಆದರೂ ಕೂಡ ಬೆಂಕಿ ಅಂತಲೇ ಹೇಳ್ಬೋದು. ಕೃಷ್ಣ ಮೆಸ್ಸಲ್ಲಿ ಒಂದೊಳ್ಳೆ ಊಟ ಸಿಗುತ್ತೆ. ಏನಂದರೆ ಈ ಥರ ಊಟಗಳು ಬಹಳ ಇಷ್ಟ ಆಗುತ್ತೆ. ಕಾರಣ ಏನು ಗೊತ್ತಾ, ಪಕ್ಕಾ ಮನೆ ಊಟ ಸಿಗುವಂಥ ಜಾಗಗಳು ಇವೆಲ್ಲ. ಮನೆ ಊಟನೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು. ಮುದ್ದೆ ಊಟ ಆಗಿರಬೇಕು, ಮುದ್ದೆ ಊಟದ ಜೊತೆಗೆ ಮನೆ ಊಟದ ಥರನೂ ನಮಗೆ ಸಿಗಬೇಕು. ಮುದ್ದೆ ಊಟ ಇಲ್ಲ ಅಂದರೆ ಚಿಂತೆ ಇಲ್ಲ, ಅಟ್ಲೀಸ್ಟ್ ಮನೆ ಊಟದ ಥರನಾದರೂ ಸಿಗುತ್ತಲ್ಲ, ಅದು ಖುಷಿ ವಿಚಾರ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.